ನಾನು ರೀಸೆಂಟಾಗಿ ಸ್ಯಾಮ್ಸಂಗ್ ಇರೋದು ರೀಸೆಂಟಾಗಿ ಮುಂಚೆ ನೋಡಿದ್ದೀನಿ, ಬಟ್ ಎಕ್ಸಾಕ್ಟ್ ಅವ್ರು ಹೇಳಿರೋ ಮಾತನ್ನ ನಾನು ರೀಸೆಂಟಾಗಿ ನಾನು ಕೇಳಿರೋದು. ಅವ್ರು ಹೇಳಿರೋದು ಬಟ್ ಡೆಫಿನೆಟ್ಲಿ ಒನ್ ಡೇ ಕರ್ನಾಟಕದಲ್ಲೇ ನಂಬರ್ 1 ಡೈಲಿ ಬ್ಲಾಗರ್ ಅಂತ ಡೆಫಿನೆಟ್ಲಿ ನಾನು ತಗೋತೀನಿ ಗೈಸ್. ತಗೋ ಕಣ್ಣಲ್ಲಿ ನೀರು ನೋಡಿಲಿ, ಜಲಪಾತಗಳು ಸುರಿಸ್ತಾ ಇರೋದು. ಸತ್ ಮೇಲೆ ಬಂದೋಣ ಅವೆಲ್ಲ ಅವಾಗ್ಲೇ ಹಂಗೆ ಹೇಳಿಲ್ವಾ? 42 ದೇವರೇಶ್ ಲೈಕ್ ಸ್ಟ್ರೈಕ್ ಹಿಂಗೆ ಕುತ್ಕೊಂಡ್ಬಿಟ್ಟಾನೆ. ಸೊ ಇವ್ರು ಕಂಪ್ಲೀಟ್ಲಿ ಹಾಲಿವುಡ್ಗೂ ಎಲ್ಲಾರ್ಗು ಇಡೀ ಪ್ಯಾನ್ ಇಂಡಿಯಾ ಎಲ್ಲ ಇಷ್ಟ ಆಗೋ ತರ ಮಾಡಿದಾರಲ್ಲ. ಸೊ ಅದಿನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೈತೆ. ನಮ್ಮ ಮನೆಗೆ ಬೆಳಗ್ಗೆ ಬೆಳಗ್ಗೆ ಯಾರೋ ಬರ್ತಾವ್ರೆ, ಯಾರದು? ಹಂಗ್ ನೋಡ್ತಿದ್ಯಾ? ನಾನ್ ಯಾವ್ದು ಹುಡುಗಿ ಅನ್ಕಂಡೆ, ನೋಡಿದ್ರೆ ಹಂದಿ. ಗಾಯ್ಸ್ ಎಲ್ರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆನೆ ಹೋಗ್ಬಿಟ್ಟು, ಇವಾಗ ಟೈಮ್ ಎಷ್ಟು ಅಂತ ಹೇಳ್ಬಿಡ್ತೀನಿ, 11 ಗಂಟೆ. ಬೆಳಗ್ಗೆನೆ ಹೋಗ್ಬಿಟ್ಟು ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಇವತ್ತು ಬಂದಿದ್ದೀವಿ. ಶೋಲ್ಡ್ರ್ ವರ್ಕೌಟು ಪ್ರೂಫಿಗೆ ಇಲ್ಲಿರೋ ಬ್ಯಾಗು, ಇಲ್ಲಿರೋ ಜಾಕೆಟ್ ಈಗ ತಗೊಬಂದು ಬಿಟ್ಟಿದ್ದೀನಿ. ತಿಂಡಿ ಮಾಡಬೇಕು. ನಮ್ಮ ಟ್ರೈನ್ ರೆಡಿ ಇರೋದು ಏನಂದರೆ ಇಡ್ಲಿ ತಿನ್ನಿ, ಜೊತೆಗೆ 4 ಮೊಟ್ಟೆ. ಸೊ 4 ಇಡ್ಲಿ ತಿನ್ನಬೇಕು, 150 ಗ್ರಾಮು. ಸೊ 150 ಗ್ರಾಮ್ ಆದಮೇಲೆ 4 ಎಗ್ ತಿನ್ನಬೇಕು. ಇಲ್ಲಿ ನೋಡಿಲ್ಲಿ ಹುಡುಗಿ, ಏನದು ಇನ್ಶರ್ಟು, ಯಾವ ಸ್ಟೈಲ್ ಇದು? ಯಾವ ಸ್ಟೈಲ್ ಅಂತ ನನಗೆ ಗೊತ್ತಿಲ್ಲ. ಛೇ, ಓ ಈ ಟಿ ಶರ್ಟ್ ಸಂಜೆ ಅವ್ರು ತಂದು ಕೊಟ್ಟಿದ್ರಲ್ಲ, ಅದಕ್ಕೆ ಲೂಸು. ಸಂಜೆ ಅವ್ರು ತಂದು ಕೊಟ್ರಲ್ಲ ಗೈಸ್, ಅದಕ್ಕೆ ಲೂಸ್ ಆಗ್ಬಿಟ್ರಲ್ಲ ಗೈಸ್. ಚಿರು ಬಂದ, ತೋರಿಸ್ತೀನಿ. ಎಂಟ್ರಿ ಆಗಿದ ತಕ್ಷಣ ಒಂಥರ ವಿಚಿತ್ರವಾಗಿ ಕಾಣ್ತವನೆ, ಒಂಥರ ವಿಚಿತ್ರವಾಗಿ ಕಾಣ್ದ. ಅಲ್ಲಿಂದ ವಾಕಿಂಗ್ ಮಾಡ್ಕೊಂಬ. ಓ ಹೆಣ್ಮಗು, ಓ ಏನೋ ಒಂಥರ ಹೇರ್ ಸ್ಟೈಲ್ ಚೇಂಜ್ ಕರೆಕ್ಟ್. ಒಂಥರ ವಿಚಿತ್ರವಾಗಿ ಕಾಣ್ತಿದ್ಯಾ. ನಾನು ಏನಿದು ನಮ್ಮನೆಗೆ ಇನ್ನೊಂದು ಹೆಣ್ಮಗು ಯಾವ್ದು ಬಂತು ಅದು ನೋಡ್ತಾ ಇದ್ದೀನಿ. ಯಾವ್ದಿದು ಹೆಣ್ಮಗು? ಅಲ್ಲ, ನಮ್ಮನೇಲಿ ಇರೋದು ಒಂದೇ ಹೆಣ್ಮಗು, ಅದು ಚಿಕ್ಕ ಮಗು. ಇನ್ನೊಂದು ದೊಡ್ಡ ಮಗು ಹೆಣ್ಮಗು ಬೇರೆ ಐತಾ? ನಾವಿವಾಗ ನಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ, ಇಡ್ಲಿ ಜೊತೆಗೆ ಮೊಟ್ಟೆ. ಗೈಸ್ ಇವತ್ತು ವೆಡ್ನೆಸ್ಡೇ, ಓಣಮ್ ಮತ್ತೆ ಈದ್ ಮಿಲಾದ್ ಇರೋದ್ರಿಂದ ಅಣ್ಣಂಗೂ ರಜಾ, ಇಕ್ಕಿಗೂ ರಜಾ. ನಾಳೆ ಇರೋದು ರಕ್ಷಾ ಬಂಧನ್, ನಾಳೆ ಅಲ್ಲ ನಾಡಿದ್ದಿರೋದು ರಕ್ಷಾ ಬಂಧನ. ರಕ್ಷಾ ಬಂಧನ್ ದಿನ ಏನ್ ಬೇಕು? ಏನು ಬೇಡ ಅಂದು ಅವತ್ತೇನು ಬೇಡ ಅಂದೆ. ನೀನತ್ತ ಹೇಳಿದ ಅವತ್ತೇನು ಬೇಡ ಅಂತ, ಮತ್ತೆ ಇವಾಗ ಬೇಕು ಅಂದೆ. ಅದಕ್ಕೆ 10 ರೂಪಾಯಿ ಗಿಫ್ಟ್ ಆದ್ರೂ ಸಾಕೇನೆ. ಸಾಕು ಒಂದು. ಏನಿದು ಸಾಕಾ 10 ರೂಪಾಯಿ ಗಿಫ್ಟ್? ಮತ್ ಗಿಫ್ಟ್ ಬೇಡ ಅಂದೆ. 10 ರೂಪಾಯಿ ಕೊಟ್ರೆ ಸಾಕು ಅಂತಾಳೆ. ಈಗ ಗಿಫ್ಟ್ ಬೇಕಾ ಬೇಡವಾ? ಮತ್ ಬೇಕು ಅಂದೆ, ಮತ್ ಅವಲೇ ಬೇಕು ಅಂದಿ ಸುಳ್ಳ? ಅವಲೇ ಬೇಕು ಅಂದಿ ಸುಳ್ಳ? ಮತ್ತೆ ನಿನಗೆ ಗಿಫ್ಟ್ ನಿಜವೇ ಬೇಡ? ಮನೇಲಿ ನಾನು ಕೇಳ್ದೆ ಅಣ್ಣ, ಬುಜ್ಜಿ ಗಿಫ್ಟ್ ಬೇಕೇನೆ, ಗಿಫ್ಟ್ ಬೇಕು, ಇಲ್ಲಾಂದ್ರೆ ರಾಕಿನೇ ಕಟ್ಟಲ್ಲ. ಗಿಫ್ಟ್ಗೋಸ್ಕರನೇ ನಾನು ನಿಮ್ ಬರ್ತಡೇ ಮಾಡ್ಕೊಳ್ಳೋದು ಅಂದು. ಹೌದು, ಗಿಫ್ಟ್ಗೋಸ್ಕರನೇ ಬರ್ಡೇ ಮಾಡ್ಕೊಳ್ಳೋದು ಅಂತ ಹೇಳಿದೆ ನಾನು. ಅದಕ್ಕೋಳು ನಾನು ರಕ್ಷಾ ಬಂಧನ ಗಿಫ್ಟ್ಗೋಸ್ಕರನೇ ಮಾಡ್ಕೊಳ್ಳೋದು ಅಂದು. ಇವಾಗ ಅವನು ಬೈತಲ್ಲ ನಿನಗೆ, ನಾರ್ಮಲ್ ಆಗಿ ಮಾತಾಡ್ತಾನೆ. ಯಾಕೆ ಕಳ್ತಿದ್ಯಾ ಹೇಳು, ಯಾಕೆ ಕಳ್ತಾ ಇದೆಯಾ ಅಂತ ನಂಗೆ ಒಂಚೂರು ಹೇಳು. ಅದೇನಿಗೆ ಕಳ್ತಾಳ ಅಂತ ಗೊತ್ತಿಲ್ಲ ಗೈಸ್. ಅವನು ಇವಾಗ ಬೈದಿಲ್ಲ, ಅವನು ಬರೀ ಮಾತಾಡ್ತಾವನೆ ನೋಡಿ. ಅವ್ನು ಜಸ್ಟ್ ಹೇಳ್ತಾವನ ಅಷ್ಟೇ ಅವನು. ಆಮೇಲೆ ನಾನು ಹೇಳಿದೆ, ಯಾವ ವರ್ಷದಲ್ಲಿ ಯಾವ ದಿನಾನು ಕೇಳ್ದಿದ್ದು ಬರ್ಡೇ ದಿನಾನೇ ಬುಜ್ಜಿ ಕೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಎಲ್ರ ಹತ್ರ ನಾನು ಕೇಳ್ಕೊಂತೀನಿ ನಂಗೆ ಏನೇನು ಬೇಕು ಅಂತ ಹೇಳಿದೆ. ಅದಕ್ಕೆ ಅವಳು ಸರಿ ನಾನೇನು ಕೊಡಲ್ಲ ಬುಜ್ಜಿ, ಉಂಡಿಲ್ಲ 2000 ಐತಲ್ಲ ಏನಂತ ಆಗಲ್ಲ, ನಿನ್ಗೇನು ಕೊಡ್ಬೇಕು, ರಕ್ಷಾ ಬಂಧನಕ್ಕೆ ಏನು ಕೊಡ್ತೀಯ ಅದ್ರ ನೋಡ್ಬಿಟ್ಟು ನಾನು ಕೊಡೋದು ಅಂತ ಹೇಳಿದ್ಲು. ಈ ಮತ್ತೇನಿಲ್ಲ ಅನ್ಬಿಟ್ಟು ಹೇಳಿಲ್ಲ, ಕೇಳು ಮಮ್ಮಿನ. ಆಯ್ತು, ಇವಾಗ ಅವ್ನು ಬೈದಿಲ್ಲ, ಯಾಕೆ ಕಳ್ತಿದ್ಯಪ್ಪ ನನ್ಗೆ ಹೇಳು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅವನು ಬೈದಿಲ್ಲ, ಅವನ್ ಜಸ್ಟ್ ಹೇಳ್ತಾನೆ. ಕೊಂಡಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಅವನು ಏನೇ ಹೇಳಲಿ ಗೈಸ್, ಅವ್ನು ಏನೇ ಹೇಳಲಿ ತುಬುಕ್ಕಂತ ಹಿಂಗೆ ಕಂಡು ಸಿಂಗ್ ಅಂತ ಬಂದ್ಬಿಡ್ತೇವೆ. ಇವತ್ತು ಬೇರೆ ಇಬ್ರು ಮನೇಲಿದ್ದಾರೆ, ಅದ್ ಎಷ್ಟಲ್ಲಿ ಹೇಳ್ತಾಳೋ ಬುಜ್ಜಿ ನನಗಂತೂ ಗೊತ್ತಿಲ್ಲ. ನೋಡ್ಬೇಕಾಗ್ಲೇ ಒಂದ್ಸಲಿ ಒಂದ್ ರೋಡ್ ಆಗ್ಬಿಟ್ಟೈತೆ, ಎಂತ ಮಾಡೋಕ್ಕಾಗಲ್ಲ ಗೈಸ್. ಇವತ್ತು ಟಾಕ್ಸಿಕ್ ಫಿಲಮ್ ರಿಲೀಸ್ ಆಗೈತೆ. ಕಾತರದಿಂದ ಕಾಯ್ತಿರುವ ಒಂದು ಏಕೈಕ ಒಂದು ಫಿಲಮ್ ಅಂದ್ರೆ ಟಾಕ್ಸಿಕ್. 6:30 ಹೋಗ್ಬೇಕು. ಅದು 18+ ಇರೋದ್ರಿಂದ ಅಣ್ಣ ಇಲ್ಲ,
ನಾನು ಮತ್ತೆ ಪವನ್ ಇಬ್ರು ಕೂಡ ಹೋಗ್ತಾ ಇದೀವಿ 6:30ಗೆ ನೋಡ್ಬೇಕು. ಒಂದು ರೀಲ್ಸ್ ಸೂಪರ್ ಎಕ್ಸೈಟೆಡ್. ರೀಲ್ ಶೂಟ್ಗೋಸ್ಕರ ನಾನು ಕಾಯ್ತಾ ಇದೀನಿ. ಯಾವ ರೀಲ್ಸು? ಇದು ಈ ವಿಡಿಯೋ ಒಂದ್ 4 ವರ್ಷದಿಂದ ಪ್ಲೇ ಆಗ್ಬೇಕು. ಇಲ್ಲಿ ನಿಂತ್ಕೊಂಡು ಹಿಂಗೆ ಹೇಳಿ ಅನ್ನೋದು ಪ್ಲೇ ಆಗ್ಬೇಕು. ನಾನು ಯಾವಾಗ ವಿಡಿಯೋ ಹೇಳ್ದೆ ಅಣ್ಣ? ಒಂದು ವಿಡಿಯೋ ಮಾಡ್ಬೇಕಲ್ಲ ಅಣ್ಣ. ನಾನು ಇವಾಗ ಹೊರಗಡೆ ಹೋಗ್ತೀನಲ್ಲ 12 ಗಂಟೆಗೆ. ವಾ ಯಾವ ವಿಡಿಯೋ? ಸೀರಿಯಸ್ಲಿ ಗೊತ್ತಿಲ್ಲ ನನಗೆ ವಿಡಿಯೋ. ನಿನ್ನೆ ಅಷ್ಟೊಂದ್ ಸರಿ ಪಡ್ಕೊಂಡಲ್ಲ ಅಣ್ಣ. ಆಂಟಿ ನೀವ್ ಹೇಳ್ತೀರಾ ಸುದೀಪ್ ಹತ್ರ ಹೋಗಿ ಏನ್ಕೋ ಅಷ್ಟ್ ಸರಿ ಕೇಳ್ಕೊಂತೀಯ ಅಂದ್ಬಿಟ್ಟು ಮರ್ತೋಗುತ್ತೆ. ಅದಕ್ಕೆ ಹೋಗಿ ನಾನು 100 ಸರಿ ಹೇಳೋದ ಅಣ್ಣಗೆ. ಯಾವ್ದೋ ಕಮಿಟ್ಮೆಂಟ್ ಹೋಗ್ಕೊಂಡ ನಾನು. ಹೋಗ್ಬೇಕು ಇವಾಗ ನಾನು ಹೊರಗಡೆಗೆ. ಎಲ್ಲಿ? 12:30 ಹೋದ್ರೆ ಒಂದ್ 5 ಗಂಟೆ ಬರ್ತೀನಿ. ಓಹೋ ಹಂಗೆ ಮೂವಿ ಗೊತ್ತಾ? ಆಮೇಲೆ ಇಲ್ಲಿ ಬಂದು ಮತ್ತೆ ಮೂವಿಗೆ ಹೋಗೋದು. ಇವ್ಳು ನೇನ್ ಕಿತ್ಕೊಂಡೆ ವೇಸ್ಟ್. ನೀನ್ ಹಾಕಿದ್ಯಾ? ನೀನ್ ಇವತ್ತು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ತಗೋ ಕಣ್ಣಲ್ಲಿ ನೀರ್ ನೋಡಿಲಿ. ಜಲಪಾತಗಳು ಸುರಿಸ್ತಾ ಇರೋದು. ಅವನೇನ್ ಬೈದಿಲ್ಲ ಹೊಡೆದಿಲ್ಲ, ಬರೀ ಮಾತಾಡಿದ್ದು. ರಕ್ಷಾಬಂಧನ ಗಿಫ್ಟ್ ಬೇಕಾ ಬೇಡವಾ? ರಕ್ಷಾಬಂಧನ ಗಿಫ್ಟ್ ಬೇಕು ಅಂತ ಹೇಳ್ತಿರೋದಾ? ಮತ್ತೆ ಅವಳ ಕರೀತಾನೆ ಮತ್ತೆ ಅವನಿಗೆ ಕೊಳ್ತಾ ಇರೋದು ಅಷ್ಟೇ. ಗೈಸ್ ಪಾಪ ನಮ್ಮ ಹುಡುಗಿ ನೋಡಿ ಹಿಂಗೆ ಹತ್ತು ಸೈಲೆಂಟ್ ಆಗ್ಬಿಟ್ಟಿರೋದು. ಹಿಂಗೆ ಅಳೋದು, ಫುಲ್ ಸೈಲೆಂಟ್ ಆಗೋದು. ಇವಾಗ ಏನು ಮಾಡ್ತಾಳೆ ಅಂದರೆ ಹೊಸ್ದಾಗಿ ಏನಾದರೂ ಯೋಚನೆ ಮಾಡಿ ಯಾವ ಥರ ಡ್ಯಾನ್ಸ್ ಮಾಡೋಣ ಇದನ್ನೆಲ್ಲ ಕಲಿಲ್ಲ. ಇವಾಗ ಟಿವಿ ಹಾಕೊಂಡು ಯೂಟ್ಯೂಬ್ ಶಾರ್ಟ್ಸ್ ನೋಡೋದು. ಫುಲ್ಲು ಸೈಲೆಂಟ್ಗೆ ಸೈಲೆಂಟ್ ಆಗ್ತಾ ಇದೆಯಾ? ಇನ್ನು ನಾನೇನಾದರೂ ಹೋಗ್ಬಿಟ್ರೆ ಅಂದರೆ ನಾವು ಖಾಲಿ ಮಾಡ್ಕೊಂಡು ಹೋದಾದ್ಮೇಲೆ ಆಮೇಲೆ ನಾನು ಒಂದು ಸ್ವಲ್ಪ ದಿನ ಬಂದಾದ್ಮೇಲೆ ಅವಾಗ ಎಷ್ಟು ಸೈಲೆಂಟ್ ಆಗಿರ್ತೀಯೋ? ಅವಾಗ ಹೆಂಗಿರ್ತೀಯೋ ದೇವ್ರೇ. ಸೈಲೆಂಟ್ ಯು ರಾಸ್ಕಲ್, ಸೈಲೆಂಟ್ ಎಲ್ಲ ಇವನೇ. ಇವ್ ಬಂದ ಪಾಪ ಹುಡುಗಿ ಸೈಲೆಂಟ್ ಅದ್ಲು. ಇವನ್ ಇಲ್ಲ ಅಂದಿದ್ರೆ ಪಾಪ ಎಷ್ಟು ಚೆನ್ನಾಗಿ ಜ್ವರ ಮಾತಾಡ್ತಿದ್ದು. ನನ್ನ ಮಗನೇ ಮೊನ್ನೆ ತಾನೆ ಅಣ್ಣ ಆ ಬುಜ್ಜಿ ಬರ್ಡೇಗಿನ ಮುಂಚೆನೆ ಖಾಲಿ ಮಾಡ್ಬೇಡ ಅಂತವನು ಏನ್ ಡವ್ ಮಾಡ್ತಾನ ಮಾರೆ. ಅವತ್ತು ಹೇಳಿಲ್ಲ ಅವತ್ತು. ನಾನು ಮನೆಗೆ ಒಂದು ಜಾಕೆಟ್ ತರಿಸಿದೆ. ಅಂದರೆ ನನಗೆ ಇದು ನಾನು ಯೋಚನೆ ಮಾಡ್ತಿದ್ದೆ ತಗೊಳ್ಳೋದ ಬೇಡವಾ, ಅಷ್ಟು ಅಟ್ರಾಕ್ಟ್ ಕುಡಿತಿದ್ದೆ ನನ್ನ ಕಣ್ಣಿಗೆ ಜಾಕೆಟು. ಬಟ್ ಆದ್ರೆ ಯೋಚನೆ ಮಾಡ್ತಿದ್ದೆ ತಗೊಳ್ಳೋದ ಬೇಡ ಅಂತ. ಹೋದ್ಸಲಿ ಫುಗಾಜಿಲಿ ಒಂದು ಬ್ಲೂ ಕಲರ್ ಟಿ ಶರ್ಟ್ ಇತ್ತು. ಅದೊಂಥರ ಲೈಕ್ ಸ್ವಲ್ಪ ಯೂನಿಕ್ ಆಗಿತ್ತು, ಚೆನ್ನಾಗಿತ್ತು. ನಾನು ನನ್ನ ಜೊತೆಲೆ ಚಿರು ಇದ್ದ. ತಗೊಳ್ಳೋದ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ಬೇಡ ಅಂತ ಬಿಟ್ಬಿಟ್ಟೆ. ಆಮೇಲೆ ತಗೊಳ್ಬೇಕು ಅಂತ ಹೋಗ್ತೀನಿ, ಔಟ್ ಆಫ್ ಸ್ಟಾಕು. ಸೊ ಅದೇ ಥರನೇ ಇದು ಆಗ್ಬಿಡುತ್ತೆ ಅಂದ್ಬಿಟ್ಟು ಪಟ್ ಅಂತ ನಾನು ತರಿಸ್ಬಿಟ್ಟೆ ಇದನ್ನು ನಾನು. ಗೈಸ್ ಇದು ನನಗೆ ಯಾಕೋ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಯಿತು. ಅದಕ್ಕೆ ಒಂದು ಜಾಕೆಟ್ನ ನಾನು ತರಿಸ್ಬಿಟ್ಟಿದ್ದೆ ಮನೆಗೆ. ಓಪನ್ ಮಾಡ್ತೀನಿ, ವೇರ್ ಮಾಡ್ತೀನಿ. ಮಧು ದಿಸ್ ಇಸ್ ಜಾಕೆಟ್ ಮಧು. ಗೈಸ್ ದಿಸ್ ಇಸ್ ಅ ಜಾಕೆಟ್ ನಾನು ತಗೊಂಡಿರೋದು. ಆದರೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಗೈಸ್. ಇದು ಒಳ್ಳೆ ಕ್ವಾಲಿಟಿ ಇದೆ, ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಇದು ನೋಡಿ, ಇದೆಷ್ಟು ಚೆನ್ನಾಗೈತೆ ಇದು ನೋಡಿ. ಇದು ಇದು ಯುನಿಕ್ ನೋಡಿ. ಈ ಥರ ಇದನ್ನೆಲ್ಲ ತೆಗಿಬೇಕು. ಇದನ್ನ ತೆಗೆದ್ಬೇಕು, ಆಮೇಲೆ ಓಪನ್ ಆಗೋದಿಲ್ಲ. ಲವ್ ಚಿರೋ ಬತ್ತ ನೋಡಿ ಅಣ್ಣ, ನಂಗೊಂದು ಅಂತ. ದಿಸ್ ಇಸ್ ಅ ಜಾಕೆಟ್ ಗೈಸ್ ನಾನು ತೊಗೊಂಡಿರೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಟ್ಟಲ್ಲಿ ನನಗೆ. ಇದು ಬರೋದೇ ಈ ಸೈಜ್, ಇದು ಚಿಕ್ಕದೆ. ಆ್ಯಂಡ್ ನೋಡಿ ಗೈಸ್ ಇಲ್ಲಿ ಒಳಗಡೆ ಐ ಥಿಂಕ್ ನಾನು 1 ಡೇ ಪೂರ್ತಿ ನಾನು ಹೋಗ್ತಿರೋ ಟ್ರಿಪ್ಗೆ ಸೊ ಅನ್ಕೊಂಡಿರೋದೇನೆಂದರೆ 1 ಡೇ ಬ್ಲ್ಯಾಕ್ ಔಟ್ಫಿಟ್, ಫುಲ್ಲು ಕಂಪ್ಲೀಟ್ಲಿ ಬ್ಲ್ಯಾಕ್ ಔಟ್ಫಿಟಲ್ಲಿ ಇರಬೇಕು ಅಂತ ಇರೋದು. ಈ ಬ್ಲ್ಯಾಕು ಮತ್ತು ಬ್ಲ್ಯಾಕ್ ಬನಿನ, ಬ್ಲ್ಯಾಕ್ ಬೂಟ್ ಕಟ್ ಪ್ಯಾಂಟ್ ಆ್ಯಂಡ್ ಆಲ್ಸೋ ಬ್ಲ್ಯಾಕ್ ಬೂಟ್ಸ್ ಶೂ ಇದೆಯಲ್ಲ ಆ ಥರದ್ದು. ಫೇಸು ಬ್ಲ್ಯಾಕ್ ಗೈಸ್. ಚಿರು ಬಗ್ಗೆ ಹೇಳಿದ ಖುಷಿ ಆಯ್ತು ನನಗೆ. ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇಲ್ಲಿ ಇವಾಗ ಶೂಟ್ ಮಾಡೋದಿಕ್ಕೆ ಅಂತ ಚಿರು ಸಿನಿಮ್ಯಾಟಿಕ್ ಶೂಟ್ ಗೈಸ್. ಏನ್ ಗೊತ್ತಾ, ಇಲ್ಲಿ ಬ್ಯಾಂಡೇಜ್ ಹಾಕೊಂಡು ಇಲ್ಲಿ ಬ್ಲಡ್ ಆಗ್ತಾನಂತೆ. ಸೊ ಅದು ಅಂದ್ರೆ ಡೂಪ್ಲಿಕೇಟ್ ಬ್ಲಡ್. ನಾವ್ಯಾಕೆ ರಿಯಲ್ ಬ್ಲಡ್ ಮಾಡ್ಬೋದು? ಅಲ್ಲ ರಿಯಲ್ ಬ್ಲಡ್. ಚಿರಂತ್ಗೆ ಏನಾಯ್ತು? ಆಕ್ಸಿಡೆಂಟ್. ಓ ಮೈ ಗಾಡ್, ನಿಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಐತೆ. ಆಕ್ಟಿಂಗ್ ಮಾಡಲ್ಲ, ನಿಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಐತೆ. ಅವನಿಗೆ ಇವಳು ಏನ್ ಮಾಡಿದ್ರು ಪಾಪ ಓವರ್ ಅನ್ಬಿಡ್ತಾನೆ. ಹೋಗಿ ಸಮಾಧಾನ ಮಾಡು. ಚಿರು ಏನಾಯ್ತು? ಕೇಳು ಏನಂತ ಕೇಳು. ನಮ್ ತಂಗಿ ನೋಡ್ಬಿಟ್ಟೆ ನಾನು ಮೇಲೆ ಏನಾಯ್ತು ಕೇಳು.
ಅಲ್ಲಿನ್ನು ಬ್ಯಾಂಡೇಜ್ ಕಟ್ಟಿಲ್ಲ, ಅಲ್ಲಿನ್ನು ಬ್ಯಾಂಡೇಜ್ ಕಟ್ಟಿಲ್ಲ, ಅಲ್ಲೆಲ್ಲ ಆಕ್ಸಿಡೆಂಟ್ ಐತೆ. ಆಕ್ಟಿಂಗು ಇಷ್ಟೊತ್ತು ಡಾಕ್ಟರ್ ಬದುಕ್ಬೋದು ಒಂದು ಇವಳು ನೋಡ್ಮೇಲೆ ಡಾಕ್ಟರ್ ಬದುಕಲ್ಲ. ಡಮಾರ್ ಬುಜ್ಜಿ ಡಮಾರ್. ಇವಾಗ ನಾನು ಒಂದು ಫೋಟೋ ಮರಿ ಮಾಡ್ತೀನಿ ನೋಡಿ. ಆಕ್ಸಿಡೆಂಟ್ ಅಲ್ಲಿ ನೋವಾಯ್ತೈತೆ, ನೋವಾಗುತ್ತೆ ಅಲ್ಲಿ ನೋವು. ನೋಡಿ ಗೈಸ್, ಇವಾಗ ಬುಜ್ಜಿ ಹೊಡೆದು ನಾನು ಹತ್ತಿಲ್ಲ, ಅದೇ ಬುಜ್ಜಿಗೆ ನಾನು ಆ ತರ ಹೊಡೆದಿದ್ರೆ ಇಷ್ಟೊತ್ತಿಗೆ ಹತ್ತಿರೋಳು ಗೈಸ್. ನೋಡು ನಾನು ಹೊಡಿತೀನಿ ನೋಡಲ್ಲ, ನೀ ನೋಡಿ. ನಾನು ಇವಾಗ ಅಳಲ್ಲ, ಯಾಕೆ ಇಷ್ಟ ಜನ ಹೇಳ್ಬಿಟ್ಟಿರಲ್ಲ ಅದಕ್ಕೆ. ಅಲ್ಲ ಆಕ್ಸಿಡೆಂಟ್ ಐತೆ, ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ಹೊಡಿತೀಯ ಗಾಯಕ್ಕೆ. ರೀಸೆಂಟ್ ಆಗಿ ಬಿಟ್ಟಿರೋ ಬ್ಲಾಗ್ ಅಲ್ಲಿ ಬೇಜಾನ್ ನೋಡಿದ್ಲು ಗೈಸ್, ನಾನು ಹತ್ಕೊಂಡಿಲ್ಲ. ಅದೇ ನಾನೇನಾದ್ರು ಹೊಡೆದ್ಬಿಟ್ರೆ ಇವಾಗ ಅವ್ನಿಗೆ ಆಕ್ಸಿಡೆಂಟ್ ಐತೆ, ನೀನೇನ್ ಸಮಾಧಾನ ಮಾಡಲ್ಲ ಬುಜ್ಜಿ? ಸತ್ ಮೇಲೆ ಬಂದೋಣ. ಅವನೊಂದು ಯಾವ್ದೋ ಒಂದು ಟೇಕ್ಸ್ ಒಂದು ಬರ್ಡೇಗೆ ಈ ವಿಡಿಯೋ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವನೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಟಕ್ನಂದ ಅವ್ನು ಮುಗಿಸಿ ವಾಪಸ್ ಬಂದು ಬುಜ್ಜಿದ್ ಮುಗಿಸಿ ಅವ್ನು ಮತ್ತೆ ನನ್ನ ಮುಗಿಸ್ಬೇಕು. ಅಣ್ಣಂಗೆ ಪಾಪ ತಲೆ ಇಟ್ಟಾಗ್ಬಿಟ್ಟೈತೆ. ಒಂದ್ ಸ್ವಲ್ಪ ಆಕ್ಟಿಂಗ್ ಮಾಡು, ಒಂದ್ ಸ್ವಲ್ಪ ಆಕ್ಟಿಂಗ್ ಮಾಡು. ಸ್ಯಾಡ್ನೆಸ್ ಫುಲ್ ಆಕ್ಟಿಂಗ್. ಚಿರು ನೋಡ್ಕೊಂಡ್ ಬರ್ಬೇಕು ತಾನೆ, ಯಾಕೆ ಹಂಗೆ ಹೋಗಿ ಬಿದ್ದೆ ಹೇಳು. ಅಲ್ಲ ಗಾಡಿಲಿ ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ಬೇಕು ತಾನೆ. ಅಲ್ಲ ಗಾಡಿಲಿ ಕೇಳು, ಹೆಲ್ಮೆಟ್ ಹಾಕೊಂಡು ಓಡಿಸೋ ಅಂತಾರೆ, ನಾನು ಅವ್ರಿಗೆ ವಿರುದ್ಧ ಹೋದೆ ಹಿಂಗಾಗ್ಬಿಟ್ಟು. ಗಾಡಿಲಿ ಬರ್ಬೇಕಾದ್ರೆ ಮುಂದೆಗಡೆ ನಿಮ್ ಹುಡುಗಿ ಇದ್ಲು, ಅವಳನ್ನ ನೋಡೋ ಬದಲು ಹಿಂದೆಗಡೆ ಹುಡುಗಿ ನೋಡಿದ್ರೆ ಹಿಂಗೆ ಆಗೋದು. ಸರಿ ಇರು ಇದೇನು ಇಲ್ಲ ಬುಜಿ ಹೊಡಿ. ರಕ್ತ ಬರೋ ತರ ಹೊಡೆದ್ಲು ಗೈಸ್. ನಗದ್ ನೋಡಿ ಒಳಗೆ ಹೊಡ್ಬಿಟ್ಟು ಅಣ್ಣಂಗೆ ಹೊಡೆಯೋದು ಹೊಡೆದ್ಬಿಟ್ಟು ಅಲ್ಲೂ ದ್ರತ ಡೌ ನನ್ನ ಮಗ. ಹೊರಟಿದ್ದೀವಿ ಶೂಟ್ ಮಾಡೋದಕ್ಕೆ. ಒಂದು ಅಣ್ಣಂದು ಮತ್ತು ವಾಪಸ್ ನಾನು ಜಾಕೆಟ್ ಹಾಕೊಂಡಿದ್ದು ಇದೇ ಥರನೇ ಇರುತ್ತೆ. ಔಟ್ಫಿಟ್ ಸ್ವಲ್ಪ ಚೇಂಜ್ ಇರುತ್ತೆ ನಾನು ಹೋಗೋ ಟ್ರಿಪ್ಪಲ್ಲಿ. ಬಟ್ ಇವಾಗ ನಾನು ಮೂವಿ ಹೋಗ್ತೀನಲ್ಲ, ಸೊ ಇದೇ ಸ್ಟೈಲಲ್ಲಿ ಹೋಗೋಣ ಅಂತ. ಏನು ಡವ್ ಮಾಡ್ತೀವಿ, 3 ಕೋಟಿ ಹೊಡೆಯೋರು. ಮನೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸುಳ್ಳು ಹೇಳು ಅಂದರೆ ನಂಬಿಸು ಅಂದರೆ ಸಕಲ ನಂಬಿಸ್ಬಿಡ್ತಾನೆ. ನೋಡ್ಬೋದು ಹಾಕಿರೋ ಬಟ್ಟೆನೇ. A few moments later. ಗೈಸ್ ಇನ್ನೊಂದು ಸ್ವಲ್ಪ ತಳ್ಕೊಂಡು ಫಿಲಮ್ ನೋಡಬೇಕು. ಈ ಕಡೆ ಅಮ್ಮ ಮಲಗೈತೆ, ಈ ಕಡೆ ಚೋಟ ಮರಿ ಮಲ್ಗೋಳೆ, ಅವಳು ಶಾರ್ಟ್ಸ್ ಮಾಡ್ತಾಳೆ. ಅವನು ಚಿರು ಎಲ್ಲ ಔಟು, ಎಲ್ಲ ಮಲ್ಕೊಂಬಿಟ್ಟವ್ರಪ್ಪ. ನಿದ್ದೆ ವೆದರ್ ಬೇರೆ ನಿದ್ದೆ ಟೈಮು, ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊಡ್ತೀನಿ ಗೈಸ್ ಟಾಕ್ಸಿಕ್ ಮೂವಿಗೆ. ಗೈಸ್ ಫೈನಲಿ ಹೊರಟಿದ್ದೀನಿ. ಔಟ್ಫಿಟ್ನ ಹಾಕೊಂಡು ಸಕ್ಕದಾಗಿದೆ ಔಟ್ಫಿಟ್. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಾಮ್ರಿ ಒಂಚೂರು ವಿಡಿಯೋ ಇಡಿ, ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಾಮೆಂಟ್ ಹಾಕ್ಬಿಡಿ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ನೋಡು, ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಚೆನ್ನಾಗಿದೆಯಾ? ನೋಡ್ಕೊಳ್ಳಿ ಗೈಸ್. ಲೆಟ್ಸ್ ಗೋ ಟಾಕ್ಸಿಕ್ ಮೂವಿಗೆ. ಟಾಟಾ ಬಾಯ್ ಬಾಯ್. ಇನ್ನೂ ಕರ್ಕೊಂಡು ಹೋಗ್ಬೋದಂತೆ. ಬಾಯ್ ಮಧು, ಮೂವಿಗೆ ಹೋಗ್ಬತ್ತೀನಿ ಗೈಸ್. ಒಂದು ಟೈಮಲ್ಲಿ ನಾನು ಮೂವಿಗೆ ಏನಾದರೂ ಹೋಗ್ತಿದ್ರೆ ನಮ್ಮಮ್ಮ ನಾಯಿ ಹೋಗ್ದಂಗೆ ಹೋಗಿತಿತ್ತು. ಏನಕ್ಕೆ ಮೂವಿಗೆ ಹೋಗ್ತೀಯಾ ಏನಕ್ಕೆ ಅಂತ ಹೇಳ್ತಿದ್ರು. ಅಂದರೆ ಈಗ ಅಂದರೆ ಮುಂಚೆಲ್ಲ ಹೆಂಗಂದರೆ ನಾನು ಅಮ್ಮನ ಪರ್ಮಿಷನ್ ತೊಗೊಂಡು ಅಪ್ಪನ ಪರ್ಮಿಷನ್ ತೊಗೊಂಡು ಮೂವಿಗೆ ಒಂದು ಮೂವಿಗೆ ಹೋಗ್ತಾ ಇದ್ದೀನಿ ಅಂದರೆ ಕೇಳ್ಬಿಟ್ಟು ಹೋಗ್ಬೇಕು. ಇವಾಗ ದೊಡ್ಡನಾಗ್ಬಿಟ್ಟಿದ್ದೀನಿ ಗೈಸ್, ನಾನೇ ಬುಕ್ ಮಾಡ್ಕೊಂಡು ನಾನೇ ಹೋಗ್ತಾ ಇರೋದಷ್ಟೇ. ಆ ಟೈಮಲ್ಲಿ ಯಾಕೆ ಬೈತಿದ್ದೆ ನೀನು? ಚಿಕ್ಕವನಲ್ಲಿ 10ನೇ ಕ್ಲಾಸು. 10ನೇ ಕ್ಲಾಸಲ್ಲೂ ಬಿಡ್ತಿರ್ಲಿಲ್ಲ ನೀನು. ಬಾಯ್ ಮರಿ, ಬಾಯ್. ಆ ಕಡೆಯಿಂದ ಪವನ್ ಬರ್ತಾನೆ, ಮಳೆ ಶುರುವಾಯ್ತು. ಮಳೆ ಬಂದಿದ್ಕೇನೋ ಅಂತಾರಲ್ಲ ಗೈಸ್, ಶುಭ ಸಂಜೆನ ಏನೋ. ಬನ್ನಿ ಹೋಗುವ. ಆ ಕಡೆಯಿಂದ ಪವನ್ ಬರ್ತಾನೆ, ಈ ಕಡೆಯಿಂದ ನಾನು. ಆ್ಯಂಡ್ ಜಸ್ಟ್ ಇದೀನಿ, ಹಿಂಗೆ ಔಟ್ಫಿಟ್ ಹಾಕೊಂಡು ಹೋಗ್ಬೇಕಂತ ಅನಿಸ್ತು, ಅದಕ್ಕೆ ಹಾಕೊಂಡಿದ್ದೀನಿ. ಇನ್ನೊಂದು ಬೇಗ ಹೋಗ್ತಿರೋದು 6:30 ಶೋ ಇರೋದು, ಬಟ್ ಅವ್ನು 6 ಗಂಟೆ ಅಂತ ಹೇಳಿದ್ದೀನಿ, ಲೇಟ್ ಮಾಡ್ಬಿಟ್ಟು ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಬೌಲಿಂಗ್ ಆಡಬೇಕು ಅನ್ನೋ ಆಸೆ ಇದೆ. ಏನ್ ಈ ರೇಂಜ್ಗ ಮಳೆ ಬರ್ತಿರೋದು ಯಪ್ಪ, 1 ಸೆಕೆಂಡಿಗೆ ಅಲ್ಲಲ್ಲ. ಇಲ್ಲಿ ನೋಡಿ ಏನು ಕಾಣಿಸ್ತಲ್ಲ, ಆ ರೇಂಜಿಗೆ ಮಳೆ ಬರ್ತೈತೆ. ಟಾಕ್ಸಿಕ್ ಮೂವಿಗೋಸ್ಕರನ, ಟಾಕ್ಸಿಕ್ ಮೂವಿ ಇರೋದ್ರಿಂದ ಕ್ರೇಜ್ ಆಗಿರೋದ್ರಿಂದ ಭರ್ಜರಿ ಮಳೆ ಸೌಂಡು, ಒಳ್ಳೆ ಭರ್ಜರಿ ಸಕ್ಸಸ್ಫುಲ್ ಕೊಡ್ತಾ ಇರಬೇಕು. ಅದಕ್ಕೆ ಈ ಮಳೆ. ಟಾಕ್ಸಿಕ್ ಮೂವಿ ಇರೋದ್ರಿಂದ ಗೈಸ್ ಇಲ್ಲಿ ಮಾಲಲ್ಲಿ ಪಾರ್ಕಿಂಗ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನು ನೋಡ್ಬೇಕು ಇವಾಗ. ಒಟ್ಟಲ್ಲಿ ನಮ್ಮ ಕಾರ್ ಎಲ್ಲೋ ಮೇಲ್ಗಡೆ ಇರುತ್ತೆ ಒಟ್ಟಲ್ಲಿ. ಗೈಸ್ ಬಂದ ಮಾಲಿಗೆ ಹುಡುಗನ ಹುಡುಕ್ಬೇಕು, ಎಲ್ಲೋ ಯಾವ ಕಡೆಗೆ ಹೋಗ್ಬಿಟ್ಟ ಹುಡುಗ. ಬಾಸ್ನ ವೆಲ್ಕಮಿಂಗ್ ಮಾಡೋದಿಕ್ಕೆ ಅಲ್ಲಿ ನೋಡಿ ಕೂತಿರೋದು ನೋಡಿ. ಏನ್ರಿ ಬಾಸ್ನ ವೆಲ್ಕಮಿಂಗ್ ಮಾಡೋದಿಕ್ಕೆ ಕುತ್ಕೊಂಡಿದ್ಯಾ? ಬೇರೆ ಮಾಡ್ತಾ ಇದ್ಯಾ? ಏನ್ನ ವೆಲ್ಕಮ್ ಮಾಡಕ್ಕೆ ಅದೇ ನನ್ನ ಯಾಕೋ ಗೈಸ್. ಇದಕ್ಕೆ ನಾವಿಬ್ಬರೇ ಬಂದಿದ್ದೀವಿ.
ನಾನು ಪ್ಲಾನ್ ಮಾಡಿದ್ 3 ಜನ, ಆದ್ರೆ ಅನೀಶು ಜೊತೆ ಈ ಮೂವಿಗೆ ಬರ್ತಾ ಇದೀನಿ. ನಾವಿಬ್ರು ಲೈಫಲ್ಲೇ ಫಸ್ಟ್ ಕಪಲ್ಸ್ ತರ ಹೋಗ್ತಾ ಇದೀವಿ ಮೂವಿಗೆ. ಅನೀಶು ಬೇರೆ ಫ್ರೆಂಡ್ಸ್ ಜೊತೆ ಹೋಗೋನೆ, ರಿತಿಕ್ ಬರಲ್ಲ ಅಂದ, ಹೇಮಂತ್ ಅವನು ಕೆಲಸ, ಅದಕ್ಕೆ ನಾವಿಬ್ರೆ. ಇಷ್ಟ ಕುಡಿಸಿ ನಿನ್ ಜೊತೆ ಎಲ್ಲ ಹಿಂಗ್ ಹಿಡ್ಕೊಂಡ್ಲಾ? ನಿನಗೇನೋ ಅದು ಅಭ್ಯಾಸ, ನನಗೆ ಅದು ಅಭ್ಯಾಸನೇ ಇಲ್ವಲ್ಲ. ಅದಕ್ಕೆ ತಾನೇ ಫಸ್ಟ್ ಕೇಳಿದ್ಯಾರು ನೀನ್ ಅಂತ ಕೇಳ್ದಲ್ಲ. ಅಪ್ಪ ನೀನ್ ಹಿಂಗ್ ತಾನೆ ಇಟ್ಕೊಂಡಿದ್ದ. ಹೌದು ಏನ್ ಮಾಡೋದು ಗೈಸ್, ಲವ್ ಅಲ್ಲಿ ಬಿದ್ಮೇಲೆ ಎಲ್ಲ ಕಾಮನ್. ಲವ್ ಅಲ್ಲಿ ಬಿದ್ದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬೊಕ್ಕೆಗಳು ಕೊಡ್ತಾರೆ, ನೀನ್ ಏನ್ ಕೊಡ್ತೀಯಾ? ನಾನಾ ಹೂನಾರ ಮಾಡಿಸ್ಬಿಡು, ನಿನ್ ಲೈಫ್ 100 ಅಡಿ ಹೂನಾರ ಮಾಡಿಸ್ಬಿಡು. ನೀನು ನಂದು ಕಟ್ಔಟ್ ಮಾಡಿಸ್ಬಿಡು ಬಾಸ್ ಅನ್ಕೊಂಡು. ನೀನ್ ಸಾಯಿಸೋದ್ರಲ್ಲೇ ಅವನೇ. ಗೈಸ್ ಇಲ್ಲಿ ನೋಡಿ, ಅವನ ಔಟ್ಫಿಟ್ ಅದು, ನನ್ನ ಔಟ್ಫಿಟ್ ಇದು. ಈ ಕಡೆ ಕಲರು, ಈ ಕಡೆ ಕದರ್ ಅಂತೆ, ಈ ಕಡೆನೂ ಕದರ್ ಐತೆ, ಆ ಕಡೆ ಸ್ವಲ್ಪ ಕಲರ್ ಡಿಮ್ ಐತೆ. ಇವೆಲ್ಲ ತಪ್ಪು. ಕಲರ್ ಅದೇ ನಾವು ಕಲರ್, ಅದೇ ಕಲರ್ ಒಂಚೂರು ಡಿಮ್ ಐತೆ, ಕದರ್ ಐತೆ ಒಟ್ಟಲ್ಲಿ. ನಾನು ಇವನು ಇವಾಗ ಇಲ್ಲಿ ಬೌಲಿಂಗ್ ಆಡೋದಿಗೆ ಹೋಗ್ತಾ ಇರೋದು. ಯಾಕಂದ್ರೆ ಮತ್ತೆ ನನ್ನ ಈಗ ಚಿರು ನನ್ನ ಮುಂದೆ ಸೋತವನೆ, ಅಪ್ಪ ನನ್ನ ಮುಂದೆ ಸೋತವ್ರೆ, ಇವನು ನನ್ನ ಮುಂದೆ ಸೋಲ್ಲಿ ಅಂತ. ಅಮ್ಮ ಕೆಳಗಡೆ ಡೆಲಿವರಿ ಬಂದೈತೆ. ಸೋಲ್ ಅವನ ಪದನೇ ಇಲ್ಲ ನಮ್ಮ ಹತ್ರ. ಫಸ್ಟ್ ಟೈಮು ಚಿರು ಜೊತೆ ಬಂದಿದ್ದೆ, ಚಿರು ಸೋತಿದ್ದ, ಅಪ್ಪ ಬಂದಿದ್ರು, ಅಪ್ಪ ಸೋತಿದ್ರು. ಇವಾಗ ಏನಾದ್ರೂ ಸೋತ್ಬಿಟ್ಟೊಬ್ರು ರಿಪೀಟ್ ಹಾಕಿ ಬರೋ ಇದನ್ನ. ಆಯ್ತು ಏನು ಯೋಚನೆ ಮಾಡಬೇಡಿ. ಫೈನಲಿ ಬೌಲಿಂಗ್ ಆಡ್ತಾ ಇದ್ದೀನಿ. ಅದು ನನ್ನ ಆಪೋಸಿಟ್ ಸೋಲೋರ್ ಜೊತೆ ಆಡ್ತಾ ಇರೋದು. ಈಗ ನೋಡಿ ಆಟ ಮಜಾ ಅಂದ್ರೆ ಮಜಾ ಇರೋದು. ಇವಾಗ ಏನಾರು ನಾನು ಸೋತ್ ಬಿಡ್ಬೇಕು ಅಷ್ಟೇ ನನ್ನ ಕತೆ. ಟೇಬಲ್ ಅಲ್ಲಿದೆ ಫಸ್ಟ್ ಪವನ್ ಹಿಂಗೆ ಇಟ್ಕೊಳೋದು, ಹೆಂಗೆ ಇಟ್ಕೊಳೋದು ತೋರ್ಸ. ನಿನ್ನ ಚೆಕ್ ಮಾಡ್ತೀನಿ. ಏನು ಆಯಿಲ್ ಇಲ್ಲಿ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡಿದ್ಯಾ? ಬಾರ ಅಲ್ಲಿ ನೋಡಿ, ಇಲ್ಲಿ ಫಸ್ಟ್ ನಿಂದೆ ಹೆಸರಿರೋದು. ಇಲ್ಲಿ ಅಲ್ಲಿದೆ 2 ಚಾನ್ಸು. ಸರಿ ಫಸ್ಟ್ ಟೈಮ್ ಹೇಳೋ. ಫಸ್ಟ್ ಟೈಮ್ ಹಾಕು. ಅಲ್ಲಿಂದನಾ? ಅದು ಲೈನ್ ಐತೆ ನೋಡು, ಅಲ್ಲಿಂದ ಹಿಂಗ ಅಲ್ಲೋಗೋ, ಮುಂದೆ ಹೋಗೋ. ಗೊತ್ತು. ಇಲ್ಲಿ ಹಿಂಗೆ ಇಟ್ಕೊಂಡು ಇಲ್ಲಿಂದ ಹಿಂಗೆ ಹಾಕೋದಿ. ರಿಲೀಸೇ ಸ್ವಲ್ಪ ಕಷ್ಟ. ಮಾಡೋ ಕಮನ್. ಯಾಕೆ ಇನ್ನೊಂದೈತೆ. ಓಕೆ ಗೊತ್ತಾಯ್ತು ಗೈಸ್ ಆಗ್ತಾ ನೋಡ್ಗ. ನೆಕ್ಸ್ಟ್ ಮ್ಯೂಸಿಕ್ ಶೋಸ್ ನೋಡ್ಕೊಳ್ಳಿ. ಹಿಂಗೆ ಆಡೋದು ನೋಡ್ಕೊ, ನೀಟಾಗೈತಾ? ನೋಡ್ಕೊ ಇನ್ನು ನೋಡ್ಕೊ. ರೌಂಡಲ್ಲಿ ಗೈಸ್ ನಂದು 7 ಪಾಯಿಂಟ್ಸು, ಅಣ್ಣಂದು 3 ಪಾಯಿಂಟ್ಸು. ಕಮಾನ್ ಬಿಟ್ಟ ಇದೇನ್ ಮಾಡ್ತಾನ ಅಂತ ನಂಗೆ ಗೊತ್ತಾಯ್ತಿಲ್ಲ. ಹಿಂಗೆ ಒಂದ್ ಬಿಟ್ಟ. ಎಷ್ಟು ಪಾಯಿಂಟು? ನಾವೆಲ್ಲ ಹಂಗೆ ಇವಾಗ ಕೇಳಬೇಕಾ? ನಾವೆಲ್ಲ ಅವಾಗ್ಲೇ ಹಿಂಗೆ, ಇನ್ ಇವಾಗ ಕೇಳ್ಬೇಕಾ? ನಡಿ 16, 12. ಅಯ್ಯೋ 4 ಪಾಯಿಂಟ್ ಡಿಫ್ರೆನ್ಸ್. 12, 16. ನಾವೆಲ್ಲ ಜಮ್ಮ ಒಂದು ಸ್ಟ್ರೈಕ್ ಹೊಡಿಲೇಬೇಕು. ಇಲ್ಲ ಅಯ್ಯೋ ಅಲ್ಲೊಂದು ಬಿದೋಯ್ತು. ದೇವ್ರು ನನ್ನ ಕಡೆ ಅವ್ರೆ. ಮೋಸಪ್ಪ ನೋಡ, ಅಲ್ಲಿ ನಿಜವಾಗ್ಲೂ ಒಂದು ಬಿದೋಯ್ತು ಅದ್ರಲ್ಲಿ ಒಂದು. ಅಯ್ಯೋ ಸ್ಕೋರ್ಸ್ ಎಷ್ಟು? ತೋರ್ಸು. ಓಯ್ ಸಮಬಲದ ಹೋರಾಟ. ಇರ್ಲಿ ಆದ್ರೆ ಒಂದು ನಿಜವಾಗ್ಲೂ ಎತ್ಬಿಡ್ತಾ ಇದ್ದು, ಮೋಸ ಒಂದು. ನಾವೆಲ್ಲ ಅವಾಗ್ಲೇ ಹಂಗೆ ಹೇಳಿಲ್ವಾ? 42 ಯಪ್ಪ. ಇಲ್ಲಿ ಈ ಕಡೆ ತಿರ್ಗು. ಮುಖದಲ್ಲಿ ಸೋಲ್ ಕಾಣಿಸ್ತಾ ಇದೆ. ಗೇಮ್ ಮುಗಿಯಕ್ಕೆ ನಾವು ಮುಂಚೆ ಜಡ್ಜ್ ಮಾಡಬಾರ್ದು ಅಂತೆ. ಅರೇ ಮುಂದೆ ಹೋಗ್ಬಿಟ್ಟ ಗೈಸ್. ಯಪ್ಪ
ಅಯ್ಯೋ ಇದು ಹೋಗಿಲ್ವಾ? ಹಿಂಗೆ ಸ್ಟ್ರೈಕ್ ಹೊಡಿಯೋದು. ಅರ್ಥ ಆಯ್ತಾ? ಸ್ಟ್ರೈಕ್ ಹೊಡಿಯೋದು ಹಿಂಗೆ. ಸ್ಟ್ರೈಕ್ ಹೊಡಿಲೇಬೇಕು ಯಪ್ಪ. ಬರ್ಲಿ ಬರ್ಲಿ, ಸೋಲ್ ಮುಗ್ದಾಗ ಕಾಣಿಸ್ತಿದೆ. ಒಂದ್ 2 ಸ್ಟ್ರೈಕ್ ಹೊಡೆದ್ಬಿಟ್ರೆ ಬೀಟ್ ಹೊಡಿತೀನಪ್ಪ. 61. ಓಕೆ, ದೇವ್ರೆ ಇನ್ನೊಂದು ಸ್ಟ್ರೈಕ್ ಹೊಡಿಬೇಕು ಇವಾಗ. ಇಂಟೆನ್ಸ್ ಮ್ಯಾಚ್ ನೋಡಿ ಇವಾಗ ಇನ್ನೊಂದು ಸ್ಟ್ರೈಕು. ನಾನೊಂದು ಸ್ಟ್ರೈಕ್ ಹೊಡೆದ್ಬಿಟ್ರೆ ಇವಾಗ. ಸ್ಕೋರ್ 80-60. ಹಾ ನೋಡಿ, ಇದು ಪಕ್ಕ ಸೈಡ್ಗೆ ಹೋಗುತ್ತೆ. ನೀನು ಹೊಡೆದಿದ್ದು ಈ ಕಡೆ ಬೀಳ್ತೆ. ನೋಡು ಒಂದೋಯ್ತು ನೋಡ್ದಾ? ಲೇ ನೋಡ ಮೋಸಾರ. ದೇವ್ರ ನನ್ ಕಡೆ ಇದ್ದಾನೆ. ಮೋಸ. ದೇವ್ರ ನನ್ ಕಡೆ ಇದ್ದ, ನಾನೇನು ಮಾಡ್ತಾನಿಲ್ಲ. ಆ 2 ಪಾಯಿಂಟ್ ಮಕ್ಕ ಮೋಸ ಅದು. ಮೋಸ. ಇದು ಕೂಡ ಲೈನ್ ಕ್ರಾಸ್ ಇಲ್ಲಿ. ಲೈನ್ ಸೀರಿಯಸ್ ಆಗಿ ಯಾರಿಗೂ 80-90, 80-79. ಗೈಸ್, ಇದು ಇವಾಗಿಂದ ಅಂತಲ್ಲ, ಕಾಲೇಜಿಂದನೂ ನನಗೆ ಟಕ್ಕರ್ ಕೊಡೋದು ಇವನೇ ಅಂತಲ್ಲ, ನಾನು ಇವನಿಗೆ ಟಕ್ಕರ್ ಕೊಡ್ತೀನಿ. ಅಣ್ಣ ಅದಕ್ಕೂ ಹೊಡೋಗ್ಬಿಡ್ತಾನೆ ಆಮೇಲೆ. ಕಾಲೇಜಿಂದನೂ ಹಂಗೆ, Strike ನೋಡಿ. ಅವನೊಂದು ನಾನೊಂದು ಅವನೊಂದು ಏನಾರು ಒಂದು ಇದ್ದೇ ಇರುತ್ತೆ. ತಗೋ ಸೈಡು. ಓ ಲೀಡ್ ಆಗೋದ. ಗೈಸ್ 84-83. ಸ್ಕೋರು 87-83. ಇನ್ನ 2 ರೌಂಡ್ ಇರೋದು. ನೋಡೋಣ. ಇಂಟೆನ್ಸ್ ಮ್ಯಾಚ್. ಸ್ಟ್ರೈಕ್ ಹೊಡಿಬೇಡ. ದೇವರೇ ಸ್ಟ್ರೈಕ್. ಅಯ್ಯೋ. ಓಕೆ. ಹೊಡಿ ಸೈಡ್ ಕೊಡಿ. ಅರ್ಧ ಸೈಡ್ಗೆ. ಅಯ್ಯೋ ಸೈಡ್ಗೆ ಹೋಯ್ತೈತೆ. ಇದು ಜಾರ್ ಬೀಳು. ಗೈಸ್, ಸ್ಕೋರ್ 93-90. ಲಾಸ್ಟ್ ರೌಂಡು ಸ್ಕೋರ್ ಬಂದ್ಬಿಟ್ಟು 90-93. ಅವನು 90, ನಂದು 93. ಇಂಟೆನ್ಸ್ ಮ್ಯಾಚ್. ಲಾಸ್ಟ್ ರೌಂಡ್, ಲಾಸ್ಟ್ 2 ಬಾಲ್. ಸೈಡ್. ಅಯ್ಯೋ 99. ಸ್ಕೋರ್ 99. ಲಾಸ್ಟ್ ರೌಂಡ್, ಲಾಸ್ಟ್ 2 ಬಾಲ್. ಸೈಡ್ ಕೊಡಿ. ಆದ್ರೂ 2 ಮೈನಸ್ ಅಲ್ಲ. ಎರಡು ಮೈನಸ್ ನಿಂದು. ಆಯ್ತಾ? 2 ಮೈನಸ್. ಸರಿ, 2 ಮೈನಸ್. 2 ಮೈನಸ್ ಬಿಡೋದು. ಆಯ್ತು, ಇನ್ನೊಂದು ಬಾಲ್ ಐತೆ. ಆಯ್ತು ಅಲ್ಲಿ. ನೋಡಪ್ಪ, 3 ಮೈನಸ್ ಅದೇ ಲೆಕ್ಕನೆ. ಹೆಂಗಪ್ಪ 3 ಮೈನಸ್ ಹೋಗ್ಬಿಟ್ಟೆ? ಹಾ, 1 ಬಿದ್ದೋಯ್ತು, ಇನ್ನ 2 ಎತ್ತಿತ್ತು. ಅದೇ ಎತ್ತಿದ್ದು. ಎರಡೇ. ಇಲ್ಲ ವಿಡಿಯೋ ಇದೆ. ಸ್ಕೋರ್ ಬಂದ್ಬಿಟ್ಟು ನೋಡ, ಅದು 3. ಆ 3 ಗೇಮಲ್ಲೇ 99-102. ಬಾಬಾ, ನಮ್ ಜೊತೆ ಗೆಲ್ಬೇಕಂದ್ರೆ ಇನ್ನೊಂದು 7 ಜನ್ಮ ಹುಟ್ಟು ಬರ್ಬೇಕು ಬಾ. ಲೇ, ಇದೆಲ್ಲ ಫಸ್ಟ್ ಟೈಮ್ ಮಾಡಿರೋದಕ್ಕೆ ಇಷ್ಟಂದ್ರೆ ನಿನ್ನ ಈಗ 3ನೇ ಅಟೆಂಪ್ಟ್. 4 ಸಲಿ ಮಾಡ್ಲಿ, 5 ಸಲಿ ಮಾಡ್ಲಿ, ಆದ್ರೆ ಅಲ್ಲ, ಯೋಚನೆ ಮಾಡು. ನೀನು ನಾನು ಒಂದ್ಸತಿಗೆ 99 ಹೊಡೆದಿದ್ದೀನಿ ಅಂದ್ರೆ ಇವಲ್ಲ, ಇನ್ನ 4ನೇ ಸತಿಗೆ ಮೇ ಬಿ ಅದು 100 ಹತ್ತಾದ್ರೂ ಆಗ್ಬೋದು. ಬರ್ಕೊಡ್ತೀನಿ. ನೀ ಎಷ್ಟೇ ಹೊಡಿ, ಅದಕ್ಕೊಂದ್ ಮೇಲೆ ನಾನು ಎದ್ದೇ ಇರುತ್ತೆ. ಸರಿ, ಬಾರ ಇನ್ನೊಂದ್ಸತಿ ಆಡ. ಅಲ್ಲಿಗೂ ತಗೋ. ಓಯ್, ಸ್ಪಂಜ ಇದು. ಮತ್ತೆ ಅದನ್ನೇ ಕ್ರಾಸ್ ಆಯ್ತು. ಅಡ್ಡ
ಬಿದ್ದಿಲ್ಲ ಅಲ್ಲೇ. ಬಿದ್ದೇ ಇಲ್ಲ ಇದು. ಆಯ್ತು, ಇನ್ನೊಂದು ಚಾನ್ಸ್ ಒಂದೇ ತಾನೆ. ಗುದ್ದೇ ಇಲ್ಲ ನಾನು ಸರಿಯಾಗಿ. ಗೈಸ್ ಇನ್ನೊಂದು ಚಾನ್ಸ್ ಹೋಗ್ಲಿ ಪಾಪ ಅಂತ ಬಿಟ್ಟೆ. ಗುದ್ದೇ ಇಲ್ಲ ಅಲ್ಲಿ ನೋಡಿ ಸ್ಟಾರ್ಟು. ಹಿಂಗ್ ಹಾಂ ತಂದೆಗೆ ತಕ್ಕ ಮಗನು, ಊರಿಗೂ ದೊಡ್ಡವನು. ಇರ್ಲಿ ಇದೆಲ್ಲ ನಮ್ಗೆ ಚಿಕ್ಕ ಹುಡುಗ್ರ. ಆಡಿದ್ದು ಆಡಾಯ್ತು ಗೈಸ್. ಇವಾಗ ಫಿಲಮ್ಗೆ ಹೋಗ್ಬೇಕು. 6:30 ಶೋ ಇರೋದು. ಬನ್ನಿ ಒಳಗೆ ಹೋಗುವ. ಒಳಗೆ ಎಂಟ್ರಿ ಬೈ ಅಂಡರ್ 18 ಅದಕ್ಕೆ ಐಸನ್ನೇ ಐಸದೆ ಗೈಸ್. ಆಮೇಲೆ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗಲೇ ಎಲ್ಲ ತಗೋತಾ ಇದೀವಿ. ಅಂದ್ರೆ ನಾನು ಟ್ರೈನರ್ ಕೇಳಿದಾಗ ಪಾಪ್ಕಾರ್ನ್ ತಿನ್ಬೋದು ಸ್ವಲ್ಪ ಒನ್ಸ್ ಅಂತ ಹೇಳಿದ್ರು. ಸೊ ಅದಕ್ಕೆ ಪಾಪ್ಕಾರ್ನ್ ತಿಂತಾ ಇದ್ದೀನಿ. ಜೊತೆಗೆ ಲೋಡೆಡ್ ಫ್ರೈಸ್ ಹೇಳಿದ್ದಾನೆ ಆರಾಮಾಗಿ ತಿನ್ನಕ್ಕೆ. ನಾನು ಹೇಳಿದ್ದೀನಾ? ನನ್ನ ಹೆಸರಲ್ಲಿ ನೀನು ಹೇಳಿದ್ಯಾ? ಏನೋ ಸುಳ್ಳು ಹೇಳ್ತೀವಿ, ಬಾಯ್ ಬಿಟ್ರೆ ಆಯ್ತು. ಲೋಡೆಡ್ ಫ್ರೈಸ್ ಅಲ್ಲಿ ನೀನು ಚಿಕನ್ ಮಾತ್ರ ತಿನ್ಬಾರ್ದು. ಚಿಕನ್ ಮಾತ್ರ ತಿನ್ನೋದು, ಫ್ರೈಸ್ ತಿನ್ನಲ್ಲ ನೀನು. ಫ್ರೈಸ್ ತಿನ್ನೋಡ್ತೀನಿ. ಚಿಕನ್ ತಿನ್ಬೋದು, ಹೆಂಗಾರು ತಿನ್ಬೋದು. ಹೀಗೆ ಡಯಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಬಂದು ಪಾಪ್ಕಾರ್ನು, ಈ ಲಾರ್ಜ್ ಕೋಕ್ ತಗೊಂಡು ಒಂದು ಪಿಜ್ಜಾ ಇಲ್ಲ ಸ್ಯಾಂಡ್ವಿಚ್ ತಗೊಂಡು ನೆಮ್ಮದಿನ ತಿನ್ಕೊಂಡು ಹೋಗ್ತಿದ್ದೆ. ಎಷ್ಟು ಕಂಟ್ರೋಲ್ ಇದ್ದೀನಿ ಗೊತ್ತಾ? ನಿನಗೆ ಗೊತ್ತಿಲ್ಲ. ಎಲ್ಲಿ ಇವಾಗಲ್ಲ 6 ಮಂತ್ ಆದ್ಮೇಲೆ ಒಂದು ತಿಂಗಳೇ ಇವತ್ತು ಜಿಮ್ ಹೋಗಿದ್ದ. ಏನು ವರ್ಕೌಟ್ ಇವತ್ತು? ಶೋಲ್ಡರ್. ಓ ಮತ್ತೆ ವೇಸ್ಟ್ ಪಾಪ್ಕಾರ್ನ್ ತಿನ್ನೋದು. ಏನೋ ಸೀರಿಯಸ್ ಹೋಗು. 6 ಮಂತ್ ಆದ್ಮೇಲೆ ನೋಡು. 6 ಮಂತ್ 6 years ಇಂದನೇ ನೋಡ್ತಾ ಇದ್ದೀನಿ. ಏನಿಲ್ಲ, ಅದೇ 6 years ಇಂದ ನೋಡೋದಿಲ್ಲ. 6 years ಇಂದ ಒಂದ್ ಲೆಕ್ಕ, ಈಗ ನಡೆಯೋ 6 ಮಂತ್ ಇನ್ನೊಂದ್ ಲೆಕ್ಕ. 9845 ಕೊಡು. ನಾವು ಹೋಗ್ತಿರೋದು Audi5ಗೆ. ಅದು ಸಿಕ್ಕಾಪಟ್ಟೆ ದೊಡ್ಡ ಥಿಯೇಟ್ರ್ ಮತ್ತೆ ಸೌಂಡ್ ಬೇಸ್ ಚೆನ್ನಾಗಿರುತ್ತೆ. ಅದಕ್ಕೆ ಇದಕ್ಕೆ ಹೋಗ್ತಿರೋದು. ಜನ ನೋಡಿ ಟಾಕ್ಸಿಕ್ ಆಯ್ತಿರೋದು. ತಣ್ಣೀರ್ ಸ್ನಾನ ಮಾಡಿದ್ದೆ ತಾನೇ ಇವತ್ತು? ತಣ್ಣೀರ್ ಸ್ನಾನ ಇಲ್ಲ, ಯಾಕೆ? ಯಾಕಂದ್ರೆ ಟಾಕ್ಸಿಕ್ ಮುಗಿತ ನೋಡ್ತಾ ಇರೋದು. ಅದಕ್ಕೆ ಗೀಟ್ ಆಡಿ ನಾನು ಏನೋ ಹೊಸ ವಿಷಯ ಹೇಳ್ತಾನೆ ಅನ್ಕೊಂಡ್ರೆ ಎಲ್ಲ ಬಾಯ್ಸೇ. ಕೆಲವ್ರು ಮಾತ್ರ ಫ್ಯಾಮಿಲಿ ಬಂದಿರೋದು. ಮನೇಲಿ ಒಳಗಡೆ ಹೋಗ್ತಾ ಇದೀವಿ. ಜನ ಕಂಪ್ಲೀಟ್ ಬಾಯ್ಸ್. ದೊಡ್ಡ ಥಿಯೇಟರ್ ಗೈಸ್ ಇದು. ಅದ್ರಲ್ಲಿ ನಾವು ಬುಕ್ ಮಾಡೋದು ಲಾಸ್ಟಲ್ಲಿ ಲೆಗ್ ಆರಾಮಾಗಿ ಮಲ್ಕೊಂಡು ನೋಡ್ಬೇಕು ಅಂದ್ಬಿಟ್ಟು. ಇದೆಲ್ಲ ಕಂಪ್ಲೀಟ್ ಫುಲ್ ದೊಡ್ಡ ಥಿಯೇಟರ್. ಇದೆಲ್ಲ ಫಿಲ್ ಆಗ್ಬಿಟ್ಟವ್ರೆ. ಟಾಕ್ಸಿಕ್ ಜನ ನೋಡಿ ಗೈಸ್. ಏನೋ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಎಲ್ಲರೂ ಬಂದವ್ರೆ. ನೀನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಯಾ? ಇದ್ರಲ್ಲ ನಾನೇನು ಹೇಳಿ ಅಲ್ಲ, ಮೂವಿ ನೋಡಿದ್ಮೇಲೆ ಹೇಳ್ತೀನಿ. ಎಕ್ಸ್ಪೆಕ್ಟೇಷನ್ ಏನಿಲ್ಲ ಗೈಸ್. ಹುಡುಗಂಗೆ ಇದು ಲೆಗ್ರು ಅಂತ ಗೊತ್ತಿರಲಿಲ್ಲ, ಮರ್ತೋಗ್ಬಿಟ್ಟವನೆ. ಇದಕ್ಕಿದು ಅಲ್ಲ, ಇಲ್ಲಿ ಪ್ರೆಸ್ ಮಾಡಬೇಕು ಅನ್ನೋದು ಮರ್ತೋಗ್ಬಿಟ್ಟವನೆ. ಹಿಂಗೆ ಕುತ್ಕೊಂಡ್ಬಿಟ್ಟವನೆ. ಆಟ ಆಡ್ಕೊಂಡೆ ಕುತ್ಕೊಂಡ್ಬಿಡ್ತಾನೆ. ನಾನಿವನು ಫಸ್ಟ್ ಟೈಮ್ ಥಿಯೇಟ್ರಿಗೆ ಬಂದಿರೋದು, ಫಸ್ಟ್ ಟೈಮ್ ಫಿಲಮ್ ಬಂದಿರೋದು ಇಬ್ಬರೇ. ಅದು ಈ ಮೂವಿ ನನಗೂ ಅದೇ ಅನಿಸ್ತೈತೆ. ಗೈಸ್ ಇಲ್ಲಿ ಜಂಕಿ ಫುಡ್, ಇಲ್ಲಿ ಹೆಲ್ತಿ ಫುಡ್, ಹೆಲ್ತಿ ಡ್ರಿಂಕ್, ಜಂಕಿ ಡ್ರಿಂಕ್. ಗೈಸ್ ಮೂವಿ ಎಲ್ಲ ಮುಗೀತು. ನಂದು ಫೋನಲ್ಲಿ 3% ಚಾರ್ಜ್ ಇದೆ. ಅಣ್ಣನೂ ಕೂಡ ಇವಾಗ ಹೊಡ್ತಾನೆ. ಸರ್ ವಾಟ್ ಸರ್, ಆಫ್ಟರ್ ಲಾಂಗ್ ಟೈಮ್ ಡೇಟಿಂಗ್ ವಿತ್ ಮೀ. ಇನ್ನೇ ಬರೋದಲ್ಲ, ಇಲ್ಲೇ ಇರೋದೇ. ಇಲ್ಲಿ ವಾಕಿಂಗ್ ಮಾಡ್ರು ಒಂಚೂರು. ಫಿಲಮ್ ಇಷ್ಟ ಆಯ್ತಾ? ಫಿಲಮು ಚೆನ್ನಾಗಿದೆ. ಇವಾಗ ನಂದು 3% ಚಾರ್ಜ್ ಇದೆ. ಫಸ್ಟ್ ಮನೆಗೆ ಹೋಗ್ಬಿಟ್ಟು ಚಾರ್ಜ್ ಹಾಕ್ಬೇಡ. ಇವನಿಗೆ ಇಲ್ಲಿಂದನೇ ಬಾಯ್ ಹೇಳ್ತಾ ಬಾಯ್ ಅಷ್ಟೇ. ಈಗ ಸೀದಾ ಮನೆಗೆ ಗೈಸ್. ಚಾರ್ಜ್ ಕಮ್ಮಿ ಇದೆ ಗೈಸ್. ಫೈನಲಿ ಮನೆಗೆ ಹೊರಟಿದ್ದೀನಿ. ಆ್ಯಂಡ್ ಮೂವಿ ವಾಸ್ ಟು ಗುಡ್. ಇಷ್ಟ ಆಯಿತು. ಲೈಕ್ ಅಂದರೆ ಇವಾಗ ಯೂಶ್ವಲಿ ನಾವು ಅಂದರೆ ಸೊ KGF 2 KGF 1 ನೋಡಿ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಾಟ್ ಮಚ್. ಅಂದರೆ ಏನೋ ಒಂದು ಆ ಥರ ಒಂದು ಇರುತ್ತೆ ಅಂತ. ಸೊ ಇವರು ಕಂಪ್ಲೀಟ್ಲಿ ಹಾಲಿವುಡ್ಗೆ ಎಲ್ಲರಿಗೂ ಇಡೀ ಪ್ಯಾನ್ ಇಂಡಿಯಾ ಎಲ್ಲ ಇಷ್ಟ ಆಗೋ ಥರ ಮಾಡಿದಾರಲ್ಲ. ಸೊ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೈತೆ. ಆ್ಯಂಡ್ ನಮ್ಮ ಅನಿಸಿಕೆ KGF 2 ಮೈಂಡ್ ನಮಗೆ ಫಿಕ್ಸು. ಯಶ್ ಸರ್ ಅಂತ ಬಂದಮೇಲೆ ಸೊ ನಮಗೆ ಫಸ್ಟು ನೆನಪಾಗದೆ KGF. ಸೊ ಎಲ್ಲರೂ ಆ ಮೈಂಡ್ ಸೆಟಲ್ಲಿದೆ. ನೋಡೋಣ ಏನು ಕತೆ ಅಂತ. ಬಟ್ ಮೂವಿ ವಾಸ್ ಟು ಗುಡ್ ಆ್ಯಂಡ್ ಇಷ್ಟ ಆಯಿತು. ಡ್ಯಾಡ್ ಈಸ್ ಹೋಮ್. ಆ್ಯಂಡ್ ಇನ್ನೊಂದು ಗೈಸ್, ಇನ್ನೊಂದು ಹೇಳಬೇಕಿತ್ತು.
ಇದು ನಾನು ಮಧ್ಯಾಹ್ನ ಹೇಳ್ಬೇಕು ಅನ್ಕೊಂಡೆ, ಬಟ್ ನಂಗೆ ಪ್ರಾಪರ್ ಟೈಮ್ ಸಿಕ್ಕಿಲ್ಲ. ಬಟ್ ಜಸ್ಟ್ ಐ ಆಮ್ ಶೇರಿಂಗ್ ಮೈ ಫ್ಯೂ ಲಿಟಲ್ ಥಿಂಗ್ಸ್ ಹೇಳ್ಕೊಬೇಕು ಅನಿಸ್ತಿದೆ, ಅದಕ್ಕೆ ಹೇಳ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಈಗ ಹತ್ತತ್ರ 1.4 ಇಯರ್ಸಿಂದನೂ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ರೀಸೆಂಟಾಗಿ ಸ್ಯಾಮ್ಸಂಗ್ ಇರೋದು ಮುಂಚೆ ನೋಡಿದ್ದೀನಿ, ಬಟ್ ಎಕ್ಸಾಕ್ಟ್ ಅವ್ರು ಹೇಳಿರೋ ಮಾತನ್ನ ನಾನು ರೀಸೆಂಟಾಗಿ ನಾನು ಕೇಳಿರೋದು. ಅವ್ರು ಹೇಳಿರೋದು ಕರ್ನಾಟಕದಲ್ಲೇ ನಂಬರ್ 1 ಡೈಲಿ ಬ್ಲಾಗರ್ 2.5 ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡಿರೋದು ನಾನು ಒಬ್ಬರೇ ಅಂತ ಹೇಳಿದರು. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಬ್ರೇಕ್ ಆಗಿದೆ, ಮತ್ತೆ ವಾಪಸ್ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಐ ಕ್ವಿಟ್ ಅನ್ನೋ ಬ್ಲಾಗಲ್ಲಿ ಹೇಳಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಕರ್ನಾಟಕದಲ್ಲಿ ನಂಬರ್ 1 ಡೈಲಿ ಬ್ಲಾಗರ್ 2.5 ಇಯರ್ಸ್ ಮಾಡಿರೋದು ಸ್ಯಾಮ್ ಸಮೀರ್ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ ನನಗೊಂಥರ ಚಾಲೆಂಜ್ ಅನಿಸ್ತು. ಓಕೆ, ಲೆಟ್ ಮಿ ಕಂಪ್ಲೀಟ್ ಆ 2.5 ಇಯರ್ನ ಬ್ರೇಕ್ ಮಾಡಬೇಕು. ಡೈಲಿ ಬ್ಲಾಗರ್ ಆಗಿ ಕರ್ನಾಟಕದ ನಂಬರ್ 1 ಡೈಲಿ ಬ್ಲಾಗರ್ ಆಗಿ 2.5 ಇಯರ್ಸ್ ಅಂತ ಹೇಳಿದ್ರಲ್ಲ, ಅದನ್ನ ನಾನು ಬ್ರೇಕ್ ಮಾಡಬೇಕು. ಐ ನೀಡ್ ಟು ಗೋ 2.6 or 3 ಇಯರ್ಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಬಂದಿದೆ. ಸೊ ಅಪ್ಸ್ ಡೌನ್ಸ್ ಆಗ್ತಾ ಇರುತ್ತೆ ಗೊತ್ತು, ಬಟ್ ಈಗ ಆಲ್ಮೋಸ್ಟ್ ನಂದು 1.5 ಇಯರ್ಸ್ ಹೋಗಿದೆ. 1.5 ಇಯರ್ಸು ಇನ್ನು 1 ವರ್ಷ ಬಾಕಿ ಇದೆ. ಆ 1 ವರ್ಷಕ್ಕೆ ಫುಲ್ಲು ಫೋಕಸ್ಡ್ ಆಗಿರ್ತೀನಿ. ಆ್ಯಂಡ್ ತುಂಬ ಆಲ್ಮೋಸ್ಟ್ ನಾನು ಎಲ್ಲೇ ಹೋದ್ರೂ ಒಳ್ಳೆ ಕಾಂಟೆಂಟ್ಸ್ನೇ ಪ್ಲ್ಯಾನ್ ಮಾಡೋದು. ಇದು ಯಾವ ಥರ ಅಂದರೆ, ಇವಾಗ ಉಸೇನ್ ಬೋಲ್ಟು ಬೇರೆ ಯಾರೋ ಒಂದು ಸೆಕೆಂಡಲ್ಲಿ ರನ್ನಿಂಗ್ ರೇಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವ್ರ ಮೈಂಡು ಆ ಸೆಕೆಂಡ್ನ ಬೀಟ್ ಹೊಡಿಬೇಕು ಅಂತ ಲೈಕ್ ಫೋಕಸ್ ಸಿಗಿದ್ದು, ಆ ಸೆಕೆಂಡ್ನ ಬೀಟ್ ಹೊಡೆದು ನಂಬರ್ 1ಗೆ ಹೋಗ್ತಾರಲ್ಲ. ಸೊ ಅದೇ ಥರನೇ 2.5 ಇಯರ್ಸ್ ಅಂತ ಅವ್ರು ಹೇಳ್ಕೊಂಡವ್ರೆ. ಸೊ 2.5 ಇಯರ್ಸ್ಗಿಂತ ಐ ನೀಡ್ ಟು ಡೂ ಅಪ್ಸೆಟ್. ಸೊ ಕಂಟಿನ್ಯೂಸ್ ಆಗಿ 3 ಇಯರ್ಸ್ ಮಾಡಿದ್ರೆ ಐ ಥಿಂಕ್ ಕರ್ನಾಟಕದಲ್ಲೇ ನಂಬರ್ 1 ಡೈಲಿ ಬ್ಲಾಗರ್ 3 ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡಿರೋದು ಅದು ನಾನೇ ಆಗ್ತೀನಿ ಅಂತ ಬರುತ್ತೆ. ಈಗ ಸದ್ಯಕ್ಕೆ ನಂಬರ್ 1 ಡೈಲಿ ಬ್ಲಾಗರ್ ಸ್ಯಾಮ್ ಸಮೀರ್ ಅವರು ಇದ್ದಾರೆ. ನಂಬರ್ 2 ಅಂತ ಇರೋದು ನನ್ನ ಪ್ರಕಾರ ನಾನು ನೋಡ್ದಂಗೆ ತುಂಬಾ ಜನದ್ದು ಡೈಲಿ ಬ್ಲಾಗ್ಸ್ ಬ್ರೇಕ್ ಆಗೈತೆ. ಆಲ್ಮೋಸ್ಟ್ ತುಂಬಾ ಜನ ಡೈಲಿ ಬ್ಲಾಗ್ಸ್ ಮಾಡ್ತಾರೆ, ಬಟ್ ನಾನು ಯಾವುದೇ ಒಂದಕ್ಕೂ ಕೂಡ ನಾನು ಡೈಲಿ ಬ್ಲಾಗ್ಸ್ನ ಬ್ರೇಕ್ ಮಾಡಿಲ್ಲ. ಕಂಟಿನ್ಯೂಸ್ ಆಗಿ 1.5 ಇಯರ್ಸ್ ಮಾಡಿದ್ದೀನಿ. ಸೊ ಐ ಥಿಂಕ್ ನಂಬರ್ 2 ಅಂತ ನಾನು ತಗೊಳ್ಳಲ್ಲ, ಬಟ್ ನಂಬರ್ 2 ಬ್ಲಾಗರ್ ಡೈಲಿ ಬ್ಲಾಗಲ್ಲಿ ಅದು ನಾನೇ ಅಂತ ಹೇಳ್ಕೊಬೋದು. ಬಿಕಾಸ್ ನಾನು ನೋಡಿದ್ದೀನಿ ಶರತ್ ಅವರು ಡೈಲಿ ಬ್ಲಾಗ್ ಮಾಡ್ತಾರೆ, ಅವರು ತುಂಬ ಕಡೆ ಒಂದು ಮಿಸ್ ಆಗಿದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ ನಾನು. ಆ್ಯಂಡ್ ಆಲ್ಸೋ ಚಕ್ರಮ್ ಜನ್ಯ ಅಂತ ಒಬ್ಬರಿದ್ದಾರೆ, ಅವರು ತುಂಬ ಒಂದು ವರ್ಷ ನಾನು ಕಂಟಿನ್ಯೂಸ್ ಆಗಿ ಅದನ್ನೆಲ್ಲ ನೋಡ್ತೀನಿ. ಅವ್ರದ್ದು ಅಬ್ಸರ್ವ್ ಮಾಡ್ತಿದ್ದೆ, ಎಲ್ಲರೂ ಬ್ರೇಕ್ ತಗೊಂಡವ್ರ ಅಂತ. ಆ್ಯಂಡ್ ಇವನ್ ಅವರು ಕೂಡ ಬ್ರೇಕ್ ತಗೊಂಡಿದ್ದಾರೆ. ಅಂದರೆ ಇವಾಗ ಯಾರಾದರೂ ನಾನು ಹೇಳ್ದಂಗೆ 1.5 ಇಯರ್ಸ್ ಬಿಟ್ಟು ಇನ್ನೂ ಮಾಡ್ತವ್ರೆ, ಬೇರೆಯವ್ರು ಯಾರಾದರೂ ಮಾಡ್ತಿರೋರು ಇದ್ದರೆ ಡೆಫಿನೆಟ್ಲಿ ನನಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ನಾನು ತಿಳ್ಕೊತೀನಿ, ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಐ ವಾಂಟ್ ಟು ಬಿ ಅ ನಂಬರ್ 1 ಡೈಲಿ ಬ್ಲಾಗರ್ ಇನ್ ಕನ್ನಡ. ಸೊ ಬೀಟ್ ಮಾಡಲೇಬೇಕು ನಾನು. ಸೊ ಅದಕ್ಕೋಸ್ಕರನೇ ಪ್ರತಿದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ 1.5 ಇಯರ್ಸ್ ಆಗಿದೆ, ಇನ್ನು 1 ವರ್ಷ ಬಾಕಿ ಇದೆ. ಡೆಫಿನೆಟ್ಲಿ ಆ 2.5 ಇಯರ್ನ ಬ್ರೇಕ್ ಮಾಡಿ ಇನ್ನೂ ಹೆಚ್ಚು ಜನರ ಪ್ರೀತಿನ ಗಳಿಸಿ ಐ ಥಿಂಕ್ ಕರ್ನಾಟಕದಲ್ಲೇ ನಂಬರ್ 1 ಡೈಲಿ ಬ್ಲಾಗರ್ ಅನ್ನೋದು ನಾನು ತಗೋಬೇಕು. ಐ ಥಿಂಕ್ ಸುಮಾರು ಜನಕ್ಕೆ ರೀಚ್ ಆಗಲ್ಲ, ಬಟ್ ನಮ್ಮ ಫ್ಯಾನ್ ಪೇಜ್ ಇದ್ದಾರೆ. ಸೊ ಈ ಒಂದು ಮಾತನ್ನ ಅಪ್ಲೋಡ್ ಮಾಡಿದ್ರೆ ಸೊ ದಟ್ ಇನ್ನೂ ತುಂಬ ಜನಕ್ಕೆ ರೀಚ್ ಆಗುತ್ತೆ. ನಾರ್ಮಲಿ ಚಾಲೆಂಜ್ ಆಗಿ ಹೇಳ್ತಾ ಇರೋದಷ್ಟೇ. ಸೊ ಅವ್ರಿಗೇನು ಹೇಳ್ಬೇಕು ಅನ್ನೋ ಥರ ಏನು ಟಾಂಟ್ ಆ ಥರ ಅಲ್ಲ, ಬಟ್ ಅವ್ರು ಹೇಳಿರೋದನ್ನ ನಾನು ಚಾಲೆಂಜ್ ಆಗಿ ತಗೋತಾ ಇರೋದು. ಇವಾಗ ಮೊನ್ನೆ ನಾನು ಶ್ರವಣ್ ಬ್ರೋ ಅವ್ರದ್ದು ಅವರು ಒಂದೇ ದಿನಕ್ಕೆ 100 ರೀಲ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಐ ಥಾಟ್ ಓಕೆ, ಇದು ಸಕ್ಕದಾಗಿದೆ. ಸೊ ಒಂದೇ ದಿನದಲ್ಲಿ ನಾನು 101 ಟ್ರೈ ಮಾಡೋಣ, ಲೆಟ್ ಮಿ ಬೀಟ್ ಅಂತ ಪ್ರಯತ್ನ ಕೊಟ್ಟೆ. ಬಟ್ ಇಟ್ಸ್ ಇಂಪಾಸಿಬಲ್. ಅದಕ್ಕೆ ಟೀಮ್ ವರ್ಕ್ ತುಂಬ ಬೇಕು ಅಂತ ನನಗೆ ಅರ್ಥ ಆಯಿತು. ನಾನು 35 ವೀಡಿಯೋಸ್ ಏನೋ ಮಾಡಿರೋದಷ್ಟೇ ಒಂದೇ ದಿನದಲ್ಲಿ. ಸೊ ಹಂಗೆ ಈಗ 2.5 ಇಯರ್ಸ್ ಅಂತ ಇದೆ. ಸೊ ಅದನ್ನು ಐ ನೀಡ್ ಟು ಬ್ರೇಕ್ ಇಟ್, ಲೆಟ್ ಮಿ ಸಿ ಏನಾಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ಏನಾದರೂ ನಾನು ಹೇಳಿರೋ ಈ ಒಂದು ಮಾತಲ್ಲಿ ನಿಮಗೆ ಬೇಜಾರಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಬಿಕಾಸ್ ನಾನು ಯಾವುದೇ ರೀತಿ ಟಾಂಟ್ ಕೊಡೋ ಥರ ಇಲ್ಲ, ನಾನು ಜಸ್ಟ್ ಆ ಒಂದು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿಕೊಂಡು ಮಾಡೋದ್ರಲ್ಲಿ ಇದೆಯಲ್ಲ, ಸೊ ದಟ್ ಇನ್ನೂ ಬೂಸ್ಟ್ ಅಪ್ ಆಗ್ತೀನಿ. ಆ್ಯಂಡ್ ಆಲ್ಸೋ ಓಕೆ, ಬಿಡಬಾರ್ದು ಇದನ್ನು ಬ್ರೇಕ್ ಮಾಡಬೇಕು ಅಂತ ಇನ್ನೂ ಅನಿಸ್ತಾ ಇರುತ್ತೆ. ಸೊ ಲೆಟ್ ಮಿ ಸಿ, ಹೋಪ್ ಫಾರ್ ಬೆಸ್ಟ್ ಅಷ್ಟೇ. ನಿಮ್ಮ ಸಪೋರ್ಟಿಗೆ ಇರಲಿ. ಥ್ಯಾಂಕ್ ಯು ಗೈಸ್. ಬಟ್ ಡೆಫಿನೆಟ್ಲಿ ಒನ್ ಡೇ ಕರ್ನಾಟಕದಲ್ಲೇ ನಂಬರ್ 1 ಡೈಲಿ ಬ್ಲಾಗರ್ ಅಂತ ಡೆಫಿನೆಟ್ಲಿ ನಾನು ತಗೋತೀನಿ ಗೈಸ್. ಬಂದೆ ಮನೆಗೆ, ಏನು ಮಾಡ್ತಾರೆ ನೋಡೋಣ. ಇದೆ ಅಮ್ಮ ಗಗು ಟಿವಿ ನೋಡ್ತವ್ರೆ. ಓ ಡ್ಯಾಡಿ ಪ್ರಪಂಚ ನೀನೇ. ಈಗ ನಡಿ ನೆಕ್ಸ್ಟು ನಾನು ನೀನು ಸೋಲ್ತೀಯ ಪಾಪ. ಬೇಡ ಬಿಟ್ಬಿಡು ಬೇಡ ಬಿಟ್ಬಿಡು ಸೋಲ್ತೀಯ.
ಅಲ್ಲಲ್ಲ ಗಂಡಿಗೆ ಸಪೋರ್ಟ್ ನೋಡಲಿ. ಗಂಡ ಅಂದ್ರೆ ಗಂಡ ಫಸ್ಟ್ ಸ್ಟ್ರಾಂಗ್. ಹಲೋ ಸೋಲ್ತದ ಅಪ್ಪ ಬಿಡು ಬಿಡೋಬ್ಬ ಸೋಲ್ತೆ ಬಿಡಪ್ಪ. ಏನ್ ಮದು ಏನು ನಾನೊಂದ್ ಮೆಸೇಜ್ ಮಾಡೋರು ಏನ್ ಮೆಸೇಜ್ ರಿಪ್ಲೈ ಮಾಡದ್ನಲ್ಲ ಬಾಯಿ ಮಾಡದ್ನ ಯಾ ಸೂಪರ್ ಆಗೈತೆ ನೋಡ್ಬೋದು. ಎಷ್ಟು ಚಂದ ಐತೆ ನೋಡ್ಬೋದು. ಅಂಡ್ ಐ ವಾಂಟ್ ಟು ಬಿ ನಂಬರ್ 1 ಡೈಲಿ ಬ್ಲಾಗರ್ ಇನ್ ಕನ್ನಡ. ಚಂಡಮಾರುತ ಎದ್ದೇಳೋ